ನಮಸ್ಕಾರ ಎಲ್ರಿಗೂ. ನಮಸ್ಕಾರ VPA ಕುಲ ಬಾಂಧವರೇ, ಇಲ್ಲಿ ಸ್ವಲ್ಪ ಸೌಂಡ್ ನೋಡೋಣ. ಥ್ಯಾಂಕ್ ಯು. ನಮ್ಮ ವಿಶ್ವ ಒಕ್ಕಲಿಗರ ಸಮ್ಮೇಳನದ 2ನೇ ದಿನದ ಸಂಜೆಯ ಕಾರ್ಯಕ್ರಮಗಳಿಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಈ ಸಂಜೆಯ ಥೀಮ್ನ ನೀವೆಲ್ಲ ತುಂಬ ಇಷ್ಟಪಡ್ತೀರಾ, ಯಾಕಂದರೆ ಇವತ್ತಿನ ಥೀಮೇ ಆಗಿದೆ, ಪಳಪಳ ಅಂತ ಹೊಳೆಯೋ ಥೀಮ್. ಪಳಪಳ ಅಂತ ಹೊಳೆಯೋದ? ಅದ್ಯಾವುದಪ್ಪ ಗ್ಲಿಟರಿಂಗ್ ಥೀಮು? ನಿಮ್ಗೆ ಅಷ್ಟು ಬೇಗ ಹೇಳಲ್ಲ, ಗೆಸ್ ಮಾಡಿ, ಬೇಕಾದ್ರೆ ಒಂದು ಕ್ಲೂ ಕೊಡ್ತೀನಿ. ಕೊಡಿ ನೋಡೋಣ, ಏನು ಕ್ಲೂ ಅಂತ. ಈಗ ನಿಮ್ಮ ಜೀವನದಲ್ಲಿ ತುಂಬ ಹೊಳೆಯುವಂಥ ಒಂದು ಯಾವುದು ವಿಷಯ ಯಾವುದು? ಅದು ತುಂಬ ಈಸಿ. ನನ್ನ ಮಗಳದು ಸೂಪರ್ ಆಗಿರೋ ಸ್ಮೈಲ್. ನೈಸ್. ವಾಟ್ ಅಬೌಟ್ ಯುವರ್ ವೈಫ್? ವೈಫ್ದು ಸ್ವಲ್ಪ ಪಳಪಳ ಅಂತ ಹೊಳೆಯುತ್ತೆ, ಆದರೆ ನಾನು ಕೊಟ್ಟಿರೋ ನೆಕ್ಲೆಸ್. ಯಾಕೋ ಲೋಕೇಶ್, ನಿಮ್ಮ ಮಾತು ಕೇಳ್ತಾ ಇದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನೀವು ಚೆನ್ನಾಗಿ ಥೀಮ್ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟು ಈ ಪ್ರೋಗ್ರಾಮ್ ನೋಡಿದ್ರೆ ಆವಾಗ ಗೊತ್ತಾಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಓ ಖಂಡಿತ, ಅದೆಲ್ಲ ಇರಲಿ. ಇವಾಗ ಈ ಥೀಮ್ ಬಗ್ಗೆ ಹೇಳ್ತೀರಾ, ಪ್ರೋಗ್ರಾಮ್ ಬಗ್ಗೆ ಹೇಳ್ತೀರಾ? ಥೀಮ್ ನೀವು ಗೆಸ್ ಮಾಡೋ ತನಕ ನಾನು ಹೇಳಲ್ಲ, ಯಾಕಂದರೆ ಈಗ ಮುಂದೆ ಬರೋ ಪ್ರೋಗ್ರಾಮ್ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಇದರಲ್ಲಿ ಗಂಡ ಹೆಂಡತಿ ನಮ್ಮ ಮಧ್ಯೆ ಇರೋ ಸಂಸಾರ ಚೆನ್ನಾಗಿದ್ದರೆ ಜೀವನ ಹೇಗೆ ನಡೆಯುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಮದುವೆಗೆ ಮುಂಚೆ ಇರೋ ಸುಖ ದುಃಖ ಶಾಂತಿ, ಅದೇ ಥರ ಮದುವೆ ಆದಮೇಲಿರೋ ಸುಖ ಸಂತೋಷಗಳೇ ಬೇರೆ. ಅದು ಹೇಗಿರುತ್ತೆ ಅಂತ ಅವರಿಂದನೇ ನೋಡೋಣ ಬನ್ನಿ. ಮದುವೆ ಹೆಸರು ಏನು ಹೇಳಿದ್ರಿ? ಈ ಪ್ರೋಗ್ರಾಮನ್ನು ನಡೆಸ್ಕೊಡ್ತಿರೋರು ರಶ್ಮಿ ಶಶಿ ಅವರ ಟೀಮ್. ಹೆಸರು ಸಂಸಾರ. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ರಶ್ಮಿ ಅಂಡ್ ಟೀಮ್. ಈ ಬದುಕೆ ಒಂದು ಸಂಸಾರ ಅಂತ. ಅದೇ ನಮ್ಮ ಮಾಸ್ಟರ್ ಹಿರಣ್ಣಯ್ಯನವರು ಇದು ಎಲ್ಲ ರೀತಿಯ ಸಾರಗಳು ಇರುವಂಥ ತುಂಬಿರುವಂಥ ಸಂಸಾರ ಅಂತ. ಬನ್ನಿ, ಈ ಕನ್ನಡಿಗ ಕುಟುಂಬಗಳ ಸಂಸಾರ ಹೇಗೆ ಶುರುವಾಯಿತು ಅನ್ನೋದನ್ನ ನೋಡೋಣ. ಮೊದಲು ಈ ಹುಡುಗನ ಪರಿಚಯ ಮಾಡ್ಕೊಳ್ಳೋಣ. ಹುಡುಗರಲ್ವೇ ಜಾಸ್ತಿ ತರಲೆ ಮಾಡೋದು? ಕಾಲೇಜ್ಗೆ ಹೋಗೋ ವಯಸ್ಸು, ಆ ವಯಸ್ಸಿನವರು ಹುಮ್ಮಸ್ಸು. ಪಡ್ಡೆ ಹುಡುಗರು ಕೇಳಬೇಕೇ, ಆಡಿದ್ದೇ ಆಟ. ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ. ಹಾಡಿದೆ ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ. ಕೇಳುತ್ತಾ ಮೇಲೆ ನಾ ಹಾರಿದೆ. ಹಾಡಿದೆ ಟುವಿ 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 ಟುವಿ. ಇನ್ನು ಈ ಹುಡುಗಿರೇನು ಕಮ್ಮಿ ಇಲ್ಲ ಸ್ವಾಮಿ. ಊರವರು ಸಾಬ್ರಿ ನಮ್ಗೆ ಯಾಕೆ ಅಂತ ಲೋಕದ ಕಾಳಜಿನೇ ಇಲ್ಲದೆ ಬೋಲ್ಡ್ ಆಗಿ ಎಂಜಾಯ್ ಮಾಡ್ತಿದ್ರು. ಮಾಡ್ತೀನಿ
ಈ ಬೋಲ್ಡ್ ಹುಡುಗಿರು ಆ ಪಡ್ಡೆ ಹುಡುಗರನ್ನ ಭೇಟಿಯಾದಾಗ ಯಾಕ ಹೆಂಗೈತೆ ಮೈಗೆ ಅಂತ ಕೇಳದೆ. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮೊದಲ ತಲೆ ಕೆಟ್ಟೈತಿ ಹಂಗನ ಬ್ಯಾಡ ಇಟೀಟ ಹುಚ್ಚು ಹಿಡಿಸದ ಮಗನ ಪೂರ್ತಿ ಹಿಡಿಸಾಕ ಆಗಲ್ಲ ನಿನಗ ಒಮ್ಮೆರ ನಕ್ಕು ಬಿಡುಪ್ಪ ಕೆನ್ನಿಯ ಕಚ್ಚು ಬಿಡುಪ್ಪ ಇಲ್ಲ ತ್ರಾಸಕ್ಕಂತಿ ಜೀವಕ್ಕೆ ತ್ರಾಸಕ್ಕಂತಿ ಯಾಕಾಕತಿ ತ್ರಾಸು ಯಾಕಾಕತಿ ಯಾಕ ಹುಡುಗಿ ಮೈಯಾಗ ಹೆಂಗೈತಿ ನಾಲ್ಕು ಜನುಮ ಧಿಮಾಕು ನಿಂಗೈತಿ ಇಷ್ಟೆಲ್ಲ ರಂಪಾಟ ಆಗಿ 3-4 ತಿಂಗಳಾದ್ಮೇಲೆ ಅದೇನಾಯ್ತೋ ಏನೋ ಸ್ವಾಮಿ, ಇಬ್ರಿಗೂ ಕುಚಿಕ್ಕು ಪ್ರೇಮ ಪ್ರೇಮ ಅನ್ಕೊಂಡು ಕನಸಿನ ಲೋಕಕ್ಕೆ ಹೊರಟೋದ್ರು. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಪ್ರೀತಿ ಹಂಚೋಣ ಆನಂದ ಪಡೆಯೋಣ ಬನ್ನಿ ಪ್ರೇಮ ರಹಸ್ಯ ಹೇಳೋಣ ಜೀವನವೆಂದರೆ ಪ್ರೀತಿ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಜೀವನವೆಂದರೆ ಪ್ರೀತಿ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ. ಆ ಪ್ರೇಮ ಲೋಕದಿಂದ ಗ್ರಾಜ್ಯುಯೇಟ್ ಆಗಿ ಮತ್ತೆ ಈ ಭೂಲೋಕಕ್ಕೆ ಸಂಸಾರ ನಡೆಸೋದಕ್ಕೆ ಬಂದ್ರು. ಮದುವೆಯಾದ ಮೊದಲನೇ ತಿಂಗಳು ದಿನ ಹಬ್ಬದ ಊಟ, ಕೈ ಹಿಡ್ಕೊಂಡು ಕ್ಲೋಸಪ್ಪಲ್ಲಿ ಹನಿ ಮೇಲ್ ಮೂನು ಮೇಲೆ ಹನಿನೋ ಗೊತ್ತಾಗೋ ಅಷ್ಟರಲ್ಲಿ ಮೊದಲನೇ ತಿಂಗಳು ಹನಿ ಮೂನು ಆಗೋಯ್ತು. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇಂದು ಎಂದು. ಎಂಥ ಮಾತಾಡಿದೆ ಇಂದು ನೀ ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನಿನ್ನೆ ಹೇಳಿದೆ ಜೊತೆಯಲಿ ಇರುವೆನು ಹೀಗೆ ಎಂದು. ಮದುವೆ ಆಗಿ 1 ವರ್ಷ ಆದಮೇಲೆ ಫ್ರೆಂಡನ್ನ ಭೇಟಿ ಮಾಡಿ
ಏನೋ ಮುಕುಂದ, ಹೆಂಗಿದ್ಯಪ್ಪ ನಿನ್ನ ಹೊಸ ಜೀವನ ಅಂತ ಕೇಳಿದ್ದಕ್ಕೆ ಹೇಳ್ತಾನೆ, ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆ. ಆದ್ರೆ ಈ ಹುಡುಗಿರು ನೋಡಿ, ಮನೆಯಲ್ಲಿ ಅವ್ರು ಹೇಳಿದ್ದೇ ನಡಿಬೇಕು, ಅವ್ರದ್ದೇ ರಾಜ್ಯಭಾರ. ಹೆಂಡತಿ ಹೇಳಿದರೆ ಕೇಳಬೇಕು, ನೀ ಹೆಣ್ಣಿಗೆ ಜೈ 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 ಎನ್ನಬೇಕು. ಮನೆಗೆ ಹೆಣ್ಣೆ ದೀಪವು, ಮಡದಿ ಮನೆಗೆ ಲಕ್ಷ್ಮಿಯು, ಗಂಡನ ಪ್ರಾಣ ಗಂಡನ ಮಾನ ಅವನ ಶ್ರೀಮತಿಯು. ಹೆಂಡತಿ ಹೇಳಿದರೆ ಕೇಳಬೇಕು, ನೀ ಹೆಣ್ಣಿಗೆ ಜೈ 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 ಎನ್ನಬೇಕು. ಅದಕ್ಕೆ ನಾನು ಹೇಳಿದೆ, ಹೋಗ್ಲಿ ಬಿಡೋ ಮುಕುಂದ, ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡೋ ಅಂದೆ. ಅದನ್ನು ಕೇಳಿ ಅವನ ಜ್ಞಾನೋದಯ ಆಯಿತು ಅಥವಾ ಬೇರೆ ಇನ್ಯಾವುದೋ ಕಾರಣಕ್ಕೋ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟ ಕಣ್ರಿ. ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ, ಒಂದು ಚೂರು ಬೈಯುವುದಿಲ್ಲ ರಾತ್ರಿ ಕುಡ್ಕೊಂಡ್ ಬಂದ್ರೆ. ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ, ಒಂದು ಚೂರು ಬೈಯುವುದಿಲ್ಲ ರಾತ್ರಿ ಕುಡ್ಕ ಬಂದ್ರೆ. ಟಿವಿ ರೇಡಿಯೋ ಎಂತ ಬೇಡ ಅವಳು ಬಾರಗಿದ್ರೆ, ಅವಳು ಉಂಟೆ ಇಲ್ಲ ಕಾಣಿ ನಾನು ಊಟ ಮಾಡ್ದೆ. ನನ್ನಕ್ಕಿಂತ ಚೂರು ದಪ್ಪಾರು ನಂಗೆ ಅಡ್ಡಿಲ್ಲ, ಅವಳು ಕಣ್ಣು ಬಿಟ್ರೆ ನಂಗೆ ಮಾತೆ ಬತ್ತಿಲ್ಲ. ಅವಳು ಸೀರಿ ಉಟ್ಕ ಬಂದು ಎದುರಿಗೆ ನಿಂತ ಕೂಡ್ಲೆ ಮನಸ್ಸು ಹೇಳಕ್ಕೊಂದು ಮಾತು, ಚಂದ 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 ನನ್ನ ಹೆಂಡತಿ, ಮೂಗಿನ ತುದಿಲಿ ಸ್ವಲ್ಪ ಸಿಟ್ಟು ಜಾಸ್ತಿ. ಚಂದ 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 ನನ್ನ ಹೆಂಡತಿ, ನನ್ನಂತ ಗಂಡನಿಗೆ ಅವಳೆ ಆಸ್ತಿ. ಈ ಸಂಸಾರದಲ್ಲಿ ನಮ್ಮ ಪಾತ್ರಗಳನ್ನು
ನಾವು ಸರಿಯಾಗಿ ನಿರ್ವಹಿಸ್ತಾ ಒಬ್ಬರನ್ನೊಬ್ಬರು ಅನುಸರಿಸ್ಕೊಂಡು ಹೋಗ್ಬಿಟ್ರೆ ಪ್ರತಿದಿನನೂ ಹಬ್ಬನೇ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. Wow, wow. What a wonderful performance from VPA South. ಸ್ನೇಹಿತರೆ, ನೀವು ನೋಡ್ದಂಗೆ ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಆ್ಯಂಡ್ ದೆನ್ ಇಲ್ಲೇ ನೀವು ನೋಡ್ದಂಗೆ ವಿ ಹ್ಯಾಡ್ ಟು ರೀಬೂಟ್ ದಿಸ್ ಸಾಂಗ್ ಫಾರ್ 3 times. ಅಲ್ಲ, ಅದನ್ನ ಸಂಸಾರ ರೀಬೂಟೆಡ್ ಅಂತ ಹೇಳ್ತಾರೆ. ಸಂಸಾರ ರೀಬೂಟೆಡ್ ನೋಡಿ. ಸೊ ಬಟ್ ಲೈಫ್. ಸೊ ಒಂದು ಮಾತಲ್ಲಿ ಹೇಳಬೇಕಂದ್ರೆ ಮಾತು ಬರುತ್ತೆ ಹೋಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಎಂಡ್ ಆಫ್ ದ ಡೇ ಇಟ್ ವಿಲ್ ಬಿ ಗುಡ್, ಫೈನ್, ಎವ್ರಿಬಡಿ ವಿಲ್ ಬಿ ಹ್ಯಾಪಿ ಅಂತ. ಸೊ ಇಂಥ ಒಂದು ಒಳ್ಳೆ ಪ್ರೋಗ್ರಾಮ್ ನಮ್ಮ ಮುಂದೆ ತಂದಿಟ್ಟ ರಶ್ಮಿ ಶಶಿ ಅವರಿಗೆ VPA ವತಿಯಿಂದ ಒಂದು ಚಿಕ್ಕ ಕಾಣಿಕೆ. ಅನದರ್ ರೌಂಡ್ ಆಫ್ ಬಿಗ್ ಅಪ್ಲಾಸ್ ಪ್ಲೀಸ್. ಥ್ಯಾಂಕ್ ಯು ರಶ್ಮಿ ಅವರೇ. VPA ಕಡೆಯಿಂದ ಒಂದು ಕಿರು ಕಾಣಿಕೆ. ಅಲ್ಲ, ಅಪ್ಲಾಸ್ ಒಂದ್ಸರಿ ಕೊಟ್ರೆ ಸಾಲದು, 2 ಸರಿ ಅವ್ರು 2 ಸರಿ ಮಾಡಿದ್ದಾರೆ, 2 ಸರಿ ಕೊಡ್ಲೇಬೇಕು. ಕಮಾನ್, 14 minutes ಸಾಂಗ್ 2 ಸರಿ ಮಾಡಿದ್ದಾರೆ ಅವರು. ಅವ್ರ ಎನರ್ಜಿಗೆ ಹ್ಯಾಟ್ಸ್ ಆಫ್. ಡ್ಯಾಲಸ್, ನೀವು ಒಂದು ಅಬ್ಸರ್ವ್ ಮಾಡಿಲ್ಲ, 2 ಸಲ ಮಾಡಿರೋದಷ್ಟೇ ಅಲ್ಲ, 2 ಸಲ ಮದುವೆ ಆಗಿದ್ದೀರಾ. ಯಾರಿಗುಂಟು ಯಾರಿಗಿಲ್ಲ ಸ್ವಾಮಿ, I know. ಸ್ಟೇಜ್ ಮೇಲೆ 2 ಸಲ ಮದುವೆ ಆಗೋದು. ಥ್ಯಾಂಕ್ ಯು ಸೋ ಮಚ್. ಸೇಮ್ ಪರ್ಸನ್, ಅದಕ್ಕೆ ಕೊಡಿ ಇವತ್ತು. ಥ್ಯಾಂಕ್ ಯು ಸೋ ಮಚ್. VPA ಎಲ್ಲ South. ಸೇಮ್. ಥ್ಯಾಂಕ್ ಯು ಸೋ ಮಚ್ ಟೀಮ್, ಇಟ್ ವಾಸ್ ಆಸಮ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಡ್ಯಾಲಸ್, ಅಂಡ್ ವಿ ಅಪಾಲಜೈಸ್ ಡ್ಯಾಲಸ್ ಅಂಡ್ ಹ್ಯೂಸ್ಟನ್. ಏನಿಲ್ಲಪ್ಪ, ಟೆಕ್ಸಸ್. ಓಕೆ, ಎಸ್, ಗೋ ಟೆಕ್ಸಸ್. ಏನ್ ಸೂಪರ್ ಆಗಿತ್ತು ನೋಡಿದ್ರಾ?